ಪದ್ಧತಿಯ ಲಕ್ಷಣಗಳು. ಥಾಮಸ್ ಮನ್ರೋ ಜಾರಿಗೆ ತಂದನು. ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದನು. ಸರ್ಕಾರ ಮತ್ತು ರೈತರ ಮಧ್ಯೆ ನೇರ ಸಂಪರ್ಕ ಕಲ್ಪಿಸಿತು. ರೈತನೇ ಭೂಮಾಲೀಕನಾದನು. ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸಬೇಕಾಯಿತು. ಕಂದಾಯವನ್ನು ಕೃಷಿ ಶೇಕಡ 50% ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು. ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮಸ್ ಪ್ರಯೋಗಿಸಿದರು. ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲುಗಳೇ ಸಾಮೂಹಿಕವಾಗಿ. ಥಾಮಸ್ ಮನ್ರೋ ಜಾರಿಗೆ ತಂದನು. ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದನು. ಸರ್ಕಾರ ಮತ್ತು ರೈತರ ಮಧ್ಯೆ ನೇರವಾಗಿ ಸಂಪರ್ಕ ಕಲ್ಪಿಸಿತ್ತು. ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸಬೇಕಾಯಿತು. ಕಂದಾಯವನ್ನು ಕೃಷಿ ಉತ್ಪಾದನಾ ಶೇಕಡ 50%. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲುಗಳೇ ಸಾಮೂಹಿಕವಾಗಿ ಕಂದಾಯವನ್ನು ಸಲ್ಲಿಸಬೇಕಾಯಿತು. ಅಭ್ಯಾಸಾಳೆ 17 1909 ಭಾರತೀಯ ಪರಿಷತ್ ಕಾಯ್ದೆ. ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಗಳನ್ನು 16 ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಪ್ರಾಂತ್ಯಗಳಲ್ಲಿ ಸದಸ್ಯರ ಸಾಧನೆಗಳನ್ನು ಹೆಚ್ಚಿಸಲಾಯಿತು. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಜೇಮ್ಸ್ ಥಾಮಸ್ ಪರಿಚಯಿಸಲಾಗಿತ್ತು. ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಅದರಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯನ್ನು ನಿರ್ಧರಿಸಿದ್ದರು. ಉತ್ಪಾದನೆಗಿಂತ ಹೆಚ್ಚು ಕಂದಾಯವನ್ನು ಸೃಷ್ಟಿಸಿದ್ದರು. ಸಣ್ಣ ಕೃಷಿಗಾರರು ಮತ್ತು ಕೃಷಿ ಕೂಲಿ. ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳು. ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ರಚನೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನುಷ್ಠಾನ. ವರದಕ್ಷಿಣೆ ನಿಷೇಧ ಕಾಯ್ದೆ ಅನುಷ್ಠಾನ. ಸರ್ಕಾರ ಉದ್ಯೋಗಿಗಳಿಗೆ ಶೇಕಡ 33% ಮೀಸಲಾತಿ. ಸ್ತ್ರೀ ಶಕ್ತಿ. ಸ್ವಉದ್ಯೋಗಿಗಳಿಗೆ ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳ ಅನುಷ್ಠಾನ. ಸ್ವಉದ್ಯೋಗಿಗಳ ಸಾಲ ಮತ್ತು ಸಬ್ಸಿಡಿ. ಅಭ್ಯಾಸಾಳ 50 ಬಡತನ, ವಲಸೆ ಹೋಗುವಿಕೆ, ಮಕ್ಕಳ ದುಡಿಮೆ, ಬಾಲ್ಯವಿವಾಹ, ಚಿಕ್ಕ ಮಕ್ಕಳ ಪಾಲನೆ, ಹಿರಿಯ ಮಕ್ಕಳ ಬಳಕೆ, ಶಿಕ್ಷಣ ಕೊಡಿಸಬೇಕೆಂಬ ಆಸ್ತಿಯ ಕೊರತೆ. ರೈತವಾರಿ ಪದ್ಧತಿಯ ಲಕ್ಷಣಗಳು. ಥಾಮಸ್ ಮನ್ರೋ ಜಾರಿಗೆ ತಂದನು. ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದನು. ರೈತರೇ ಭೂಮಾಲೀಕರಾದರು. ರೈತರೇ ಸರ್ಕಾರಕ್ಕೆ ಅನೇಕ ಕಂದಾಯವನ್ನು ಸಲ್ಲಿಸಬೇಕಾಯಿತು.